ನಾಳೆ ಸನ್ಮಾನ್ಯ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಈ ಒಂದು ಪಾದಯಾತ್ರೆ ಯಶಸ್ವಿಯಾಗಿ ನಡೀಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಮನಗರ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ತಾಯಿ ಚಾಮುಂಡೇಶ್ವರಿ ದೇವಿಯಲ್ಲಿ ಪೂಜೆ ಮುಗಿಸಿ ಹೊರಡೋಣ ಅಂತ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 8:30ಯಿಂದ ಕೆಂಗೇರಿ ಕೆಂಪಮ್ಮ ದೇವಸ್ಥಾನದಿಂದ ಪ್ರಾರಂಭ ಆಗ್ತದೆ. ಹಾಗಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರುಗಳು, ರಾಷ್ಟ್ರೀಯ ನಾಯಕರುಗಳು ಭಾಗವಹಿಸ್ತಾರೆ. ಜೊತೆಗೆ ನಮ್ಮ NDA ಮಿತ್ರ ಪಕ್ಷ ಆಗಿರ್ತಕ್ಕಂಥ ಜನತಾದಳ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ದೇವೇಗೌಡರು, ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲ ಭಾಗವಹಿಸ್ತಾರೆ. ಇಲ್ಲ, ತುಂಬ ಚೆನ್ನಾಗಿ ಸಿದ್ಧತೆ ಆಗಿದೆ. ಈಗಾಗಲೇ ಒಂದು ವಾರದಿಂದ ಈ ಒಂದು ರಸ್ತೆಯಲ್ಲಿ ಎಲ್ಲೆಲ್ಲಿ ತಂಗಬೇಕು, ಎಲ್ಲೆಲ್ಲಿ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಹೀಗಾಗಿ ನಮ್ಮೆಲ್ಲ ತಂಡ ರಚನೆ ಆಗಿದೆ. ಬರೋಂಥ ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥ ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ನಾವು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತೀವಿ. ಇಲ್ಲ, ಆ ಥರ ಏನಿಲ್ಲ. ಇನ್ನು ಪಾದಯಾತ್ರೆಗೇನು ತಡಿಬೇಕು ಅನ್ನೋದೇನಿಲ್ಲ. ಈಗಾಗಲೇ ಮೇಕೆದಾಟು ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಜೊತೆಗೆ ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು. ನಾವೇನು ತಡೆದಿದ್ವಾ? ತಡಿತೀವಿ ಅಂದರೆ ಮೂರ್ಖತನ ಅದು. ಹಾಗಾಗಿ ಈ ರಾಜ್ಯದಲ್ಲಿ ಪಾದಯಾತ್ರೆ ನ್ಯಾಯಕ್ಕಾಗಿ ಹೋರಾಟ ಮಾಡೋ ಪ್ರತಿಭಟನೆಗಳಿಗೆ ಯಾವುದೇ ರೀತಿ ತಡೆಯಂಗಿಲ್ಲ. ಅದ್ರ ಮೇಲೆ ತಡಿತೀವಿ ಅಂತಂದರೆ ಮೂರ್ಖತನದ ಮಾತು.